Good morning, students. Today we are learn one more important topic, that is understanding elementary shapes. Okay. So today's contents are, that is introduction about understanding elementary shapes and measuring line segments, comparison by observation and comparison by tracing, comparison by ruler and divider, and also angles, shapes, and 2 dimension and 3 dimensionals. So this is about content. Let us start. First, what do you mean by elementary shapes? Let us see. All shapes have, that is, we see around us are formed using curve or lines. We can see this is a corner, not comma. Corner, edges, planes, and open curves and also closed curves in our surroundings. So we organize them into line segment, angles, triangles, polygonals, and circles. We can see that they don't have the same measurement, so it is necessary to develop tools to pair their sizes. So in our surroundings there are different types of shapes are there. It may be line segment, it may be angles, triangles, polygonals, and circles. So as you know, ನಮ್ಮ ಸುತ್ತಮುತ್ತಲು ನಾವು ಅಬ್ಸರ್ವ್ ಮಾಡಿದಾಗ ಒಂದೇ ರೀತಿಯಾದ ವಸ್ತುಗಳು ನಮಗೆ ಸಿಗಲ್ಲ. ಹೇಗೆ ಒಂದು ರೀತಿ ಆ್ಯಂಗಲ್ ಫಾರ್ಮ್ ಆಗಿರ್ಬೋದು, ಇಲ್ಲ ಟ್ರಯಾಂಗಲ್ಸ್ ಶೇಪ್ಸ್ ಇರ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ಬಾಕ್ಸ್ ಇಟ್ ಮೇ ಬಿ ಶೇಪ್ಸ್ ಇನ್ ಕ್ವಾಡ್ರಿಲ್ಯಾಟ್ರಲ್. ಸೊ ಪ್ರತಿಯೊಂದು ಓಪನ್ ಕರ್ವ್ಸ್ ಇರ್ಬೋದು, ಇಲ್ಲ ಕ್ಲೋಸ್ಡ್ ಕರ್ವ್ಸ್ ಇರ್ಬೋದು. ನಮ್ಮ ಸರೌಂಡಿಂಗ್ಸ್ ನಾವೆಲ್ಲನೂ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಅಬ್ಸರ್ವ್ ಮಾಡ್ತೀವಿ. So it is necessary to develop tools to compare their sizes. ಇಷ್ಟೆಲ್ಲ ಸೈಜಸ್ ಅದಾವು, ಡಿಫ್ರೆಂಟ್ ಸೈಜಸ್ ಅದಾವು. ಸೊ ಎಲ್ಲ ಸೈಜಸ್ ನಾವು ಎಕ್ಸಾಕ್ಟಾಗಿ ನೋಡಬೇಕು ಅಂದರೆ ನಾವಿಲ್ಲಿ ಟೂಲ್ಸ್ ಅಂದರೆ ಸಮ್ ಟೂಲ್ಸ್ ಯೂಸ್ ಮಾಡ್ತೀವಿ. ಸೊ introduction to understanding elementary shapes. There are so many shapes around us. As you know, it is made up of line, curve, and line segment. Some are in form angles and triangles, polygonals, and those shapes are different sizes and measurement. Just you have to observe these diagrams. This is a line and angle, this is a triangle. So many sizes are there, so many shapes are there with different sizes and different measurements. So that is measuring line segments. A line segment is a fixed part of a line, so it must have some length. We can compare any line on the basis of their length. Just you have to observe these diagrams. ನಾವು ಪ್ರತಿಯೊಂದು ಡಯಾಗ್ರಾಮ್ಸ್ ನೋಡಿದಾಗೂ ಇಲ್ಲಿ ಒಂದೇ ಸೈಜ್ ಇಲ್ಲ, ಒಂದೇ ಮೆಜರ್ಮೆಂಟ್ ಇಲ್ಲ. ಇಲ್ಲಿ ಲೈನ್ ತೊಗೊಂಡಿವಿ, ಸೊ ಲೈನ್ ಇಲ್ಲಿ ಬೇರೆ ಮೆಜರ್ಮೆಂಟ್ ಇರುತ್ತೆ. ಆ್ಯಂಗಲ್ ತೊಗೊಂಡಿವಿ, ಆ್ಯಂಗಲು ಡಿಫ್ರೆಂಟ್ ಆಗಿರುತ್ತೆ. ಟ್ರಯಾಂಗಲ್ಸು ಡಿಫ್ರೆಂಟ್ ಆಗಿರುತ್ತೆ. ದ ಲೈನ್ ಈಸ್ ಎ ಫಿಕ್ಸ್ಡ್ ಪಾರ್ಟ್ ಆಫ್ ಅ ಲೈನ್, ಸೊ ಇಟ್ ಮಸ್ಟ್ ಬಿ ಹ್ಯಾವ್ ಅ ಸಮ್ ಲೆಂತ್ಸ್. ಯಾವುದೇ ಒಂದು ನಾವು ಲೈನ್ ಆಗಲಿ ಏನಾದರೂ ತೊಗೊಂಡ್ರೆ ಅದಕ್ಕೊಂದು ಸಮ್ ಲೆಂತ್ ಮೆಜರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ 2 ಮೀಟರ್ ಆರ್ 2 ಸೆಂಟಿಮೀಟರ್ಸ್ ಈ ರೀತಿ ಇರುತ್ತೆ. ಆರ್ ವಿ ಕ್ಯಾನ್ ಕಂಪೇರ್ ಎನಿ ಲೈನ್ ಸೆಗ್ಮೆಂಟ್ ಆನ್ ದ ಬೇಸಿಸ್ ಆಫ್ ದೇರ್ ಲೆಂತ್. ವಿ ಕ್ಯಾನ್ ಕಂಪೇರ್ ಎನಿ ಲೈನ್ಸ್. ನಾವು ಯಾವುದಾದ್ರೂ ಒಂದು 2 ಲೈನ್ ಕಂಪೇರ್ ಮಾಡಬೇಕಾದ್ರೆ ಅದರ ಲೆಂತ್ ನೋಡಿ ಕಂಪೇರ್ ಮಾಡ್ತೀವಿ. ಇಲ್ಲ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾವು ಶಾಪಿಗೆ ಹೋಗಿರ್ತೀವಿ. ಶಾಪಿಗೆ ಹೋದಾಗ ನಾವೇನಾದರೂ 2 ಲೀಟರ್ ಹೀಗೆ ಕೇಳ್ತೀವ, 2 ಲೀಟರ್ ಶುಗರ್ ಕೊಡಿ ಅಂತ. ಇಲ್ಲ, ಸಮ್ ಮೆಸರ್ಮೆಂಟ್ಸ್ ಆರ್ ದೇರ್. ನಾವೇನು ಕೇಳ್ತೀವಲ್ಲಿ 2 kg ಶುಗರ್ ಕೊಡಿ ಅಂತ. ಫಸ್ಟ್ ಅನದರ್ ಎಕ್ಸಾಂಪಲ್ ಮಿಲ್ಕ್ ಮ್ಯಾನ್. ಆ ಮಿಲ್ಕ್ ಮ್ಯಾನ್ ಹತ್ರ ನಾವೇನು ಕೇಳ್ತೀವಿ, 2 kg ನಮಗೆ ಮಿಲ್ಕ್ ಕೊಡಿ ಅಂತ ಕೇಳ್ತೀವ. ಇಲ್ಲ, 2 ಲೀಟರ್ಸ್ ಮಿಲ್ಕ್ ಕೊಡಿ ಅಂತ ಕೇಳ್ತೀವಿ. ಸೊ ಸಮ್ ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಆರ್ ದೇರ್. ಓಕೆ. First, measuring line segments. The distance between the end points of a line segment is called its length. Line segment is called its length. For as you know, the line segment has both sides
ಎಂಡ್ ಪಾಯಿಂಟ್ಸ್ ಆರ್ ದೇರ್. ಲೈನ್ ಸೆಗ್ಮೆಂಟಿಗೆ ಎರಡು ಸೈಡು ಎಂಡ್ ಪಾಯಿಂಟ್ ಇರುತ್ತೆ, ನಾವು ಅದು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಂಡ್ ಪಾಯಿಂಟ್ಸ್, ಎರಡು ಎಂಡ್ ಪಾಯಿಂಟ್ ನಾವೇನಾದರೂ ಇದು ಮೆಜರ್ ಮಾಡಿದರೆ, ಇದು ಡಿಸ್ಟೆನ್ಸ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇದ್ದಂಥ ಈ ಡಿಸ್ಟೆನ್ಸಿಗೆ ನಾವೇನಂತ ಕರಿತೀವಿ, ಲೆಂತ್. ಓಕೆ, ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ, ಇಲ್ಲಿ ಬಿ ಅಂತ ಹೆಸರಿದೆ. ಎ ಇಂದ ಬಿಗೆ ಎಷ್ಟು ಲೆಂತ್ ಇದೆ ಅಂತ ನಾವು ಮೆಜರ್ ಮಾಡಿದರೆ ಅದಕ್ಕೆ ಇದು ಡಿಸ್ಟೆನ್ಸಿಗೆ ಏನಂತ ಕರಿತೀವಿ, ಲೆಂತ್ ಅಂತ ಕರಿತೀವಿ. ನೆಕ್ಸ್ಟ್, ಲೈನ್ ಸೆಗ್ಮೆಂಟ್ಸ್ ಕ್ಯಾನ್ ಬಿ ಮೆಜರ್ಡ್ ಬೈ, ಲೈನ್ ಸೆಗ್ಮೆಂಟ್ಸ್ ಯಾವ ರೀತಿ ಮೆಜರ್ ಮಾಡ್ತೀವಿ, ಕಂಪ್ಯಾರಿಸನ್ ಬೈ ಅಬ್ಸರ್ವೇಷನ್, ನಾವದು ನೋಡಿ ಆದ್ರೂ ಹೇಳ್ಬೋದು. ಕಂಪ್ಯಾರಿಸನ್ ಬೈ ಟ್ರೆಸ್ಸಿಂಗ್, ಕಂಪ್ಯಾರಿಸನ್ ಬೈ ಟ್ರೆಸ್ಸಿಂಗ್, ನಾವು ಟ್ರೆಸ್ಸಿಂಗ್ ಮಾಡಿ ಅಬ್ಸರ್ವ್ ಮಾಡಾದರೂ ನಾವು ಹೇಳ್ಬೋದು. ಕಂಪ್ಯಾರಿಸನ್ ಬೈ ಯೂಸಿಂಗ್ ರೂಲರ್ ಆ್ಯಂಡ್ ಡಿವೈಡರ್, ರೂಲರ್ ಆ್ಯಂಡ್ ಡಿವೈಡರ್, ರೂಲರ್ ಅಂದ್ರೇನು, ಸ್ಕೇಲ್, ಆ್ಯಂಡ್ ಡಿವೈಡರ್ ನಮ್ಮ ಕಂಪಾಸಲ್ಲಿರುತ್ತೆ. ಸೊ ಇದು ನೋಡಿ ನಾವು ಮೆಜರ್ ಮಾಡ್ಬೋದು. ಲೆಟ್ ಅಸ್ ಸ್ಟಾರ್ಟ್ಸ್ ಒನ್ ಬೈ ಒನ್. ದಟ್ ಈಸ್ ಫಸ್ಟ್ ಒನ್ ಈಸ್ ಕಂಪ್ಯಾರಿಸನ್ ಬೈ ಅಬ್ಸರ್ವಿಂಗ್, that is observation. See, we can tell which line segment is greater than. Just you have to observe these diagrams. ಈ ಎರಡು ಡಯಾಗ್ರಾಮ್ ಅಬ್ಸರ್ವ್ ಮಾಡಿರಿ ಆ್ಯಂಡ್ ಯು ಹ್ಯಾವ್ ಟು ಟೆಲ್ ಮಿ ದ್ಯಾಟ್ ವಿಚ್ ಲೈನ್ ಸೆಗ್ಮೆಂಟ್ ಈಸ್ ಗ್ರೇಟರ್, ಯಾವ ದೊಡ್ಡದೈತೆ ಅಂತ ನಾವು ಹೇಳಿ. ಅಫ್ಕೋರ್ಸ್ಲಿ ನೀವು ನೋಡಿದಾಗ ಏನಂತೀರಿ, ದಿಸ್ ಲೈನ್ ಸೆಗ್ಮೆಂಟ್ ಈಸ್ ಗ್ರೇಟರ್ ದೆನ್ ಸಿ ಡಿ, ಎ ಬಿ ಲೈನ್ ಸೆಗ್ಮೆಂಟ್ ಈಸ್ ಗ್ರೇಟರ್ ದೆನ್ ಸಿ ಡಿ. ಬಟ್ ಅಬ್ಸರ್ವಿಂಗ್ ದ ಟೂ ಲೈನ್ ಸೆಗ್ಮೆಂಟ್, ಬಟ್ ಇಟ್ಸ್ ನಾಟ್ ಶೋರ್. ನೋಡಿದ ಕೂಡ ನಾವು ಹೇಳ್ತೀವಿ ಬಟ್ ಎ ಬಿ ಲೈನ್ ಗ್ರೇಟರ್ ಐತಿ, ಸಿ ಡಿ ಲೈನ್ ಸ್ಮಾಲರ್ ಇದೆ ಅಂತ. ಬಟ್ ಮೆಜರ್ಮೆಂಟ್ ಹೇಳಿ ಅಂದಾಗ ನೀವು ಗೆಸ್ ಮಾಡ್ತೀರಾ, ಇನ್ನು ಎಕ್ಸಾಕ್ಟಾಗಿ ಹೇಳ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ ಇದು ಹೇಳ್ಬೋದು, ಇದು 2 ಸೆಂಟಿಮೀಟರ್ ಅಂತ, ಇದು ಹೇಳ್ಬೋದು 1 ಸೆಂಟಿಮೀಟರ್ ಅಂತ. ಬಟ್ ಎಕ್ಸಾಕ್ಟ್ ಮೆಜರ್ ಮಾಡಿದಾಗ ಇದು 2 ಸೆಂಟಿಮೀಟರ್ ಇರುತ್ತಾ, ಇದು 1 ಸೆಂಟಿಮೀಟರ್ ಇರುತ್ತಾ, ಇಲ್ಲ. ನಾವು ಎಕ್ಸಾಕ್ಟ್ ಮೆಜರ್ ಆಗಿ ಹೇಳ್ಬೋದು, ಹೇಳು ಸಾಧ್ಯವಿಲ್ಲ. ನಾವು ಗೆಸ್ ಮಾಡ್ಬೋದು, ಜಸ್ಟ್ ಇದು ಎ ಬಿ 2 ಸೆಂಟಿಮೀಟರ್ ಆ್ಯಂಡ್ ಸಿ ಡಿ ಈಸ್ 1 ಸೆಂಟಿಮೀಟರ್ ಅಂತ. ಹಿಯರ್ ವಿ ಕ್ಯಾನ್ ಕ್ಲಿಯರ್ಲಿ ಸೇ ದ್ಯಾಟ್ ಎ ಬಿ ಈಸ್ ಗ್ರೇಟರ್ ದೆನ್ ಸಿ ಡಿ. By observing these two diagrams, we can clearly say that is AB is greater than CD. But sometimes it is difficult to tell us one is greater. ಈಗ ಜಸ್ಟ್ ಅಬ್ಸರ್ವ್ ಮಾಡಿದಾಗ ನಾವು ಹೇಳ್ಬೋದು ಎ ಬಿ ಲೈನ್ ಈಸ್ ಗ್ರೇಟರ್ ದೆನ್ ಸಿ ಡಿ ಅಂತ ಈ ಡಯಾಗ್ರಾಮ್ ನೋಡಿ. ಬಟ್ ಕೆಲವೊಂದು ಸಲ ಹೇಗಿರುತ್ತೆ ಅಂದರೆ ಎರಡೂ ಮೆಜರ್ಮೆಂಟ್ ಸೇಮ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಎರಡೂ ಲೈನು ಸೇಮ್ ಮಾಡ್ತೀನಿ, ಎ ಆ್ಯಂಡ್ ಬಿ. ಸೊ ಈ ಎರಡು ಲೈನಿಗೆ ಕಂಪೇರ್ ಮಾಡಿದಾಗ ಯಾವ ಲೈನ್ ದೊಡ್ಡದಿದೆ ಅಂತ ಹೇಳಿದಾಗ ನಮ್ಗೆ ಹೇಳೋದು ಕಷ್ಟ ಆಗುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಡಿಫಿಕಲ್ಟ್ ಟು ಟೆಲ್ ಅಸ್ ವಿಚ್ ಲೈನ್ ಈಸ್ ಗ್ರೇಟರ್ ದಟ್ ಸಮಟೈಮ್ಸ್. ನೆಕ್ಸ್ಟ್, ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ದೀಸ್ ಆಲ್ ಡಯಾಗ್ರಾಮ್ಸ್. Observe it. But just looking at them, can you tell which one is longer? Which one is longer? You can see that AB is longer. But you cannot always be sure about your judge. For example, looking at the adjoining segments. ಜಸ್ಟ್ ನಾಲ್ಕು ಡಯಾಗ್ರಾಮ್ ಅಬ್ಸರ್ವ್ ಮಾಡಿದಾಗ ಯಾವ ಲೈನ್ ದೊಡ್ಡದಿದೆ ಅಂದಾಗ ನಾವು ಜಸ್ಟ್ ಹೇಳ್ಬೋದು ಎ ಬಿ ಲೈನ್ ದೊಡ್ಡದಿದೆ ಅಂತ. ಬಟ್ ಎಕ್ಸಾಕ್ಟಾಗಿ ನಾವು ಜಡ್ಜ್ ಮಾಡೋಂಗಿಲ್ಲ. ಈ ಎರಡು ಲೈನು ಕಂಪೇರ್ ಮಾಡಿದಾಗ ಎ ಬಿ ರೀತಿಯೇ ಇವೆ, ಮೀನ್ಸ್ ಎ ಬಿ ಲೆಂತ್ ಎಷ್ಟಿದೆ ಅಷ್ಟೇ ಅನ್ನಿಸ್ತಾ ಇದೆ. ದ ಡಿಫ್ರೆನ್ಸ್ ಇನ್ ಲೆಂತ್ ಬಿಟ್ವೀನ್ ದೋಸ್ ಟೂ ಮೇ ನಾಟ್ ಬಿ ಅಬ್ಸರ್ವ್. ದಿಸ್ ಮೇಕ್ಸ್ ಅದರ್ ವೇಸ್ ಟು ಕಂಪ್ಯಾರಿಸನ್ ನೆಸೆಸರಿ. ಸೊ ಜಸ್ಟ್ ನಾಲ್ಕು ಡಯಾಗ್ರಾಮ್ ಅಬ್ಸರ್ವ್ ಮಾಡಿದಾಗ ನಮಗೇನು ಅನ್ನಿಸ್ತಾ ಇದೆ, ಈ ಲೈನು ಸೇಮ್ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ನಾವು ಎಕ್ಸಾಕ್ಟ್ ನೋಡಿದ್ಗಳು ಹೇಳ್ಬೋದು ಇದು ಸೇಮ್ ಇದೆ ಅಂತ. ಬಟ್ ನಾವು ಅಬ್ಸರ್ವ್ ಮಾಡಿ ಹೇಳ್ತೀವಿ. ಮೆಜರ್ ಮಾಡಿದಾಗ ಸಮ್ಟೈಮ್ಸ್ ಸೇಮೂ ಇರ್ಬೋದು, ಇಲ್ಲ ಡಿಫರೆಂಟ್ ಆಗು ಇರ್ಬೋದು. ಸಿ, ಫೈಂಡ್ ವಿಚ್ ಲೈನ್ ಸೆಗ್ಮೆಂಟ್ ಈಸ್ ಗ್ರೇಟರ್, that is greater without using ruler. Just you have to observe these two diagrams and tell me which line segment is greater. Is it possible? Without using ruler? ನಾವು ಸ್ಕೇಲ್ ಯೂಸ್ ಮಾಡಲಾರ್ದೇ ಇವೆರಡು ಯಾವ ದೊಡ್ಡ ಲೈನ್ ಇದೆ ಅಂತ ಹೇಳ್ಬೋದು? No, it is not possible.
ಇದು ಸಾಧ್ಯ ಇಲ್ಲ. By measuring these two lines, we can tell exact measurement of these two lines. Okay. So this is a simple example. That is, Ram goes from a point A to B, path that is by path 1, and Ryan goes from point C to point B by path 2. Whose travel greater path? So ಇಲ್ಲಿ ರಾಮ್ ಏನಂತ ಪಾತ್ ವೇನ್, ಪಾತ್ 1 ಆ್ಯಂಡ್ ಪಾತ್ 2. ಒಬ್ಬ ಹುಡುಗ ಎ ಇಂದ ಬಿ ಅಂತ ಟ್ರಾವೆಲ್ ಮಾಡ್ತಾನೆ, ಎ ಟು ಬಿ, ಆ್ಯಂಡ್ ಇನ್ನೊಬ್ಬ ಬಿ ಇಂದ ಸಿಗೆ ಟ್ರಾವೆಲ್ ಮಾಡ್ತಾನೆ. ಇಲ್ಲ, ಎ ಇಂದ ಬಿಗೆ ಟ್ರಾವೆಲ್ ಮಾಡ್ತಾನೆ, ಇನ್ನೊಬ್ಬ ಸಿ ಇಂದ ಬಿಗೆ ಟ್ರಾವೆಲ್ ಮಾಡ್ತಾನೆ. ಹೂಸ್ ಟ್ರಾವೆಲ್ ಈಸ್ ಗ್ರೇಟರ್ ಪಾತ್. ಇಲ್ಲಿ ಇಬ್ಬರಿಗೂ ಕಂಪೇರ್ ಮಾಡಿದರೆ ಪಾತ್ 1 ಆ್ಯಂಡ್ ಪಾತ್ 2 ಯಾರು ದೊಡ್ಡ ಲೈನ್ ಇದೆ, ಅವ್ರ ಲಾಂಗರ್ ಪಾತ್ ಇದೆ. So by observing these two paths, we can definitely say that the path B2 is path 2 is greater than path 1. Okay. Next, comparison by trussing. Trussing paper ನೋಡಿದ್ದೀರಾ ಇವತ್ತಾರು? ಸಿ ಈ ರೀತಿ ಇರುತ್ತೆ trussing paper. It is a transparent sheet. Okay. This is a second method, comparison by trussing. In this method, we have to truss one line on paper, then put the trussed line on the other end to check which one is greater. But this is a difficult method because every time to measuring the different size of length segments, we have to make a separate line segment. So it is a comparison by trussing. ಟ್ರೆಸ್ಸಿಂಗ್ ಪೇಪರ್ ಯೂಸ್ ಮಾಡಿ ನಾವು ಕಂಪೇರಿಸನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದಾದ್ರೂ ಒಂದು ಲೈನ್ ಈ ರೀತಿ ಎಳೆದಿರ್ತೀವಿ, ಟ್ರೆಸ್ಸಿಂಗ್ ಪೇಪರ್ ಪ್ರತಿ ಸಲನೂ ನಮ್ಗೆ ಟ್ರೆಸ್ಸಿಂಗ್ ಪೇಪರ್ ತೊಗೊಂಡು ಎಕ್ಸಾಕ್ಟ್ ಈ ಲೆಂತ್ ನೋಡಿ ಹೇಳೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಸೊ ಇದು ಡಿಫಿಕಲ್ಟ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಆ ಟ್ರೆಸ್ಸಿಂಗ್ ಪೇಪರ್ ಮೇಲೆ 1-2 ಸೆಂಟಿಮೀಟರ್ಸ್ ಚೇಂಜ್ ಆಗ್ಬೋದು, ಮಿಲಿಮೀಟರ್ಸ್ ಚೇಂಜ್ ಆಗ್ಬೋದು. ವಿ ಕಾಂಟ್ ಸೇ exact measurement using the trussing paper, but sometimes, see, this is a trussing paper and this one is an example. Trussing paper ಕೆಳಗಡೆ ಒಂದು ಬಟರ್ಫ್ಲೈ ತೆಗೆದಿದ್ದಾರೆ, ಆ ಬಟರ್ಫ್ಲೈ ಮಾಡಿ ಟ್ರೆಸ್ಸಿಂಗ್ ಪೇಪರ್ ಇಟ್ಟು ನೆಕ್ಸ್ಟ್ ಟ್ರೆಸ್ ಮಾಡ್ತಾ ಇದ್ದಾರೆ. ಸೊ ಸಮ್ಟೈಮ್ಸ್ ಅಲ್ಲಿ ಏನಾಗ್ಬೋದು, ಲೈನ್ಸ್ ಸ್ವಲ್ಪ ಚೇಂಜಸ್ ಆಗ್ಬೋದು, ಇಲ್ಲ ಎಕ್ಸಾಕ್ಟಾಗಿ ಇದೇ ಕೆಳಗಡೆ ಹೀಗಿದೆ ಹಾಗೆ ಮೇಲ್ಗಡೆ ನಾವು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಿಸ್ ಈಸ್ ಅ ಸೆಕೆಂಡ್ ಮೆಥಡ್. Moving to the third method, that is comparison using ruler. Comparison using ruler and a divider. Here, ruler means scale and divider. This one is a divider. ಈ ರೀತಿ ಇರುತ್ತೆ ನೋಡಿ, divider. Okay. We can use a ruler to measure the length of a line segment. ಯಾವುದೇ ಒಂದು ಲೆಂತ್ ಕೊಟ್ಟಿದ್ರೆ ಯೂಸಿಂಗ್ ಸ್ಕೇಲ್ ವಿ ಕ್ಯಾನ್ ಮೆಜರ್ ದಿ ಲೆಂತ್. ಒಂದು ಯಾವುದಾದ್ರೂ ಲೈನ್ ಕೊಟ್ಟಿದ್ರೆ ನಾವು ಸ್ಕೇಲ್ ಯೂಸ್ ಮಾಡಿ ಅದರ ಲೆಂತ್ ನಾವು ಹೇಳ್ಬೋದು. ಓಕೆ. Put the 0 mark at a point A and then move towards L to measure the length of a line segments but it may have some error on the basis of the thickness of the ruler. Okay. ಐ ಥಿಂಕ್ ಸ್ಕೇಲ್ ಹೇಗೆ ಯೂಸ್ ಮಾಡ್ತಾರಂತ ಆಲ್ರೆಡಿ ಗೊತ್ತಿದೆ. ಯಾವುದೇ ಒಂದು ಲೆಂತ್ ಕೊಟ್ಟಿದ್ರೆ ನಮಗಿಲ್ಲಿ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ. ಫಸ್ಟ್ ಎ ಪಾಯಿಂಟಿಂದ ನಾವೇನು ಇಡ್ತೀವಿ, ಸ್ಕೇಲ್ ಇಡ್ತೀವಿ, ಮೆಜರ್ ಎಲ್ಲಿವರೆಗೂ ಮಾಡ್ತೀವಿ, ಎಲ್ ಪಾಯಿಂಟ್ವರೆಗೂ ಎಷ್ಟೈತೆ ಅಂತ ಮೆಜರ್ ಮಾಡಿ ನಾವು ಎ ಆ್ಯಂಡ್ ಎಲ್ ಮೆಜರ್ಮೆಂಟ್ಸ್ ನಾವು ಅಬ್ಸರ್ವ್ ಮಾಡಿ ಹೇಳ್ತೀವಿ. ಯೂಸಿಂಗ್ ಡಿವೈಡರ್ ಯಾವ ರೀತಿ ಮಾಡ್ತೀವಿ ನಾವು, ದಿಸ್ ಕುಡ್ ಬಿ ಮೇಕ್ ಅಕ್ಯುರೇಟ್ ಬೈ ಯೂಸಿಂಗ್ ಅ ಡಿವೈಡರ್. Put the one end of the divisor on point A and open it to the point another end on point B. Now pick up the divider without disturbing the opening and place it on the ruler so that one end lies on O, and next read the marking on the other end and we can compare the two lines.
ಸೊ ಯೂಸಿಂಗ್ ಡಿವೈಡರ್ ನಾವು ಯಾವ ರೀತಿ ಮಾಡ್ತೀವಿ, ಫಸ್ಟ್ ಪುಟ್ ದ ಒನ್ ಎಂಡ್ ಆಫ್ ದ ಡಿವೈಡರ್ ಆನ್ ಪಾಯಿಂಟ್ ಎ. ಜಸ್ಟ್ ಅಬ್ಸರ್ವ್ ಹಿಯರ್, ಒಂದು ಯಾವುದೇ ಒಂದು ಲೈನ್ ಕೊಟ್ಟಿದ್ರೆ ಆ ಡಿವೈಡರ್ ಫಸ್ಟ್ ಎ ಹತ್ರ ಇಡ್ತೀವಿ. ಎ ಹತ್ರ ಇಟ್ಟು ಆ್ಯಂಡ್ ನೆಕ್ಸ್ಟ್ ಅದು ಸ್ಟ್ರೆಚ್ ಮಾಡ್ತಾ ಹೋಗ್ತೀವಿ ಎಲ್ಲಿವರೆಗೂ, ಬಿ ಪಾಯಿಂಟ್ವರೆಗೂ. ಬಿ ಪಾಯಿಂಟ್ವರೆಗೂ ಅದು ಸ್ಟ್ರೆಚ್ ಮಾಡ್ತೀವಿ. ಐ ಥಿಂಕ್ ಈ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಈ ತೊಗೊಂಡಂಥ ಯೂಸಿಂಗ್ ಡಿವೈಡರ್ ಯೂಸ್ ಮಾಡಿ ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ, ಸೇಮ್ ಡಿವೈಡರ್ ನಾವು ಸ್ಕೇಲಲ್ಲಿ ಈ ರೀತಿ ಇಡ್ತೀವಿ. ಅವಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತ, ಎಕ್ಸಾಕ್ಟ್ ಮೆಜರ್ಮೆಂಟ್ ಇದ್ರದ್ದು ಎಷ್ಟೈತಿ. ಫಾರ್ ಎಕ್ಸಾಂಪಲ್ ಡಿವೈಡರ್ ಒಳಗೆ ನಮ್ಗೆ ಸೆಂಟಿಮೀಟರ್ಸ್ ಇರಲ್ಲ. ಸೊ ಈ ಸೈಜ್ ತೊಗೊಂಡು ನಾವು ಯಾವಾಗ ಸ್ಕೇಲ್ ಒಳಗೆ ಇಡ್ತೀವಿ, ಆ ಸ್ಕೇಲ್ ಒಳಗೆ 3 ಸೆಂಟಿಮೀಟರ್ಸ್ 4 ಸೆಂಟಿಮೀಟರ್ಸ್ ಇದೆ ಅಂತ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ದಟ್ ಈಸ್ ಮೆಜರಿಂಗ್ ಆ್ಯಂಗಲ್ಸ್. ಸೊ ಲೈನ್ ಹೇಗೆ ಮೆಜರ್ ಮಾಡ್ತೀವಿ ಅಂತ ನೋಡಿದ್ವಿ. ಯೂಸಿಂಗ್ ಸ್ಕೇಲ್ ಯೂಸ್ ಮಾಡಿನೂ ನಾನು ಲೈನ್ ಮೆಜರ್ ಮಾಡ್ಬೋದು, ಇಲ್ಲ ಡಿವೈಡರ್ ಯೂಸ್ ಮಾಡಿನೂ ನೋಡ್ಬೋದು. ನೆಕ್ಸ್ಟ್ ಒನ್ ದಟ್ ಈಸ್ ಮೆಜರಿಂಗ್ ಲೈನ್ಸ್. ಓಕೆ, by observing any angle we can only get the type of angles. As you know, there are different types of angles, that is acute angle, right angle, obtuse angle, reflex angle, and straight angle, complete angle. Okay, but here there are different examples are there. I think it may be obtuse angle, it is reflex angle, it is straight angle, this one is a reflex angle, and some examples are given here. But can you guess that? Can you guess the measurement of this obtuse angle? Okay, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದ್ದಾವೆ. ಕೆಲವೊಂದು obtuse angle, ರೈಟ್ ಆ್ಯಂಗಲ್, ಅಕ್ಯೂಟ್, ರಿಫ್ಲ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಇಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಇಟ್ ಮೇ ಬಿ ಆಬ್ಟ್ಯೂಸ್ ಆ್ಯಂಗಲ್ ಥರ ಕಾಣ್ತಾ ಇದೆ. ಆಬ್ಟ್ಯೂಸ್ ಆ್ಯಂಗಲ್ ಮೀನ್ಸ್ 90 ಡಿಗ್ರಿ ಮೇಲ್ಗಡೆ 180 ಒಳಗಡೆ, ಲೆಸ್ ದೆನ್ 90 ಡಿಗ್ರಿ ಗ್ರೇಟರ್ ದೆನ್ 180 ಡಿಗ್ರಿ ಲೆಸ್ ದೆನ್ ಗ್ರೇಟರ್ ದೆನ್ 90 ಡಿಗ್ರಿ ಲೆಸ್ ದೆನ್ 180 ಡಿಗ್ರಿ ಆಬ್ಟ್ಯೂಸ್ ಆ್ಯಂಗಲ್. ಸೊ ಕ್ಯಾನ್ ವಿ ಗೆಸ್ ದಿ ಮೆಜರ್ಮೆಂಟ್ ಆಫ್ ದಿಸ್ ಆಬ್ಟ್ಯೂಸ್ ಆ್ಯಂಗಲ್? ನಾವು ಗೆಸ್ ಮಾಡಿ ಹೇಳ್ಬೋದು ಈ ಆಬ್ಟ್ಯೂಸ್ ಆ್ಯಂಗಲ್ ಇಷ್ಟೇ ಮೆಜರ್ ಇದೆ ಅಂತ. ನಾವು ಗೆಸ್ ಮಾಡ್ಬೋದು ಈ ರಿಫ್ಲ್ಯಾಕ್ಸ್ ಆ್ಯಂಗಲ್ ಇಷ್ಟೇ ಮೆಜರ್ಮೆಂಟ್ ಇದೆ ಅಂತ ಗೆಸ್ ಮಾಡ್ಬೋದಾ? ಇದು ಅಕ್ಯೂಟ್ ಆ್ಯಂಗಲ್ ಇದು ಇಷ್ಟೇ ಮೆಜರ್ಮೆಂಟ್ ಇದೆ ಅಂತ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಯೂಸಿಂಗ್ ಪ್ರೊಟೆಕ್ಟರ್ we can easily identify the measurement of these diagrams. ಬಟ್ ಪ್ರೊಟೆಕ್ಟರ್ ಯೂಸ್ ಮಾಡಿದ್ರೆ ನಾವು ಈ ಎಲ್ಲ ಡಯಾಗ್ರಾಮ್ ಮೆಜರ್ಮೆಂಟು ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಹಿಯರ್ ಪಾಲಿಗೋನಲ್ಸ್. ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಪಾಲಿಗೋನಲ್ಸ್. ನಾವು ಪಾಲಿಗೋನಲ್ಸ್ ಏನಂತ ನೋಡಿದ್ವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಪಾಲಿಗೋನಲ್ಸ್. That is triangle is there, quadrilateral is there, and pentagonals. So any closed figure made up of 3 or more line segments is known as polygonals. And these, just you have to observe these polygonals. Can you tell a measurement of these polygonals? ನಾವು ಜಸ್ಟ್ ಇದು ಅಬ್ಸರ್ವ್ ಮಾಡಿ ಇದರ ಸೈಡ್ ಇಷ್ಟೇ ಇದೆ ಅಂತ ನಾವು ಹೇಳ್ಬೋದಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಯೂಸಿಂಗ್ ರೂಲರ್ or using scale we can assume that we can measure the length of these polygonals. ನಾವು ಎಕ್ಸಾಕ್ಟಾಗಿ ನೋಡಿದ ಕೂಡಲೇ ಇದು 2 ಸೆಂಟಿಮೀಟರ್ ಇದೆ ಅಂತ ಹೇಳೋಕ್ಕೆ ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಗೆಸ್ ಮಾಡ್ಬೋದು, ಬಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ. ದಟ್ಸ್ ವೈ ವಿ ಹ್ಯಾವ್ ಟು ಯೂಸ್ ಸ್ಕೇಲ್ ಆರ್ ರೂಲರ್. ಓಕೆ, ನೆಕ್ಸ್ಟ್ ಸಿ advantages of comparison by observation and advantages of comparing using ruler and a divider. First one is that is disadvantages. Observation means ನಾವು ನೋಡಿದ ತಕ್ಷಣ ಈ ಲೈನ್ 2 ಸೆಂಟಿಮೀಟರ್ ಇದೆ ಅಂತ ಹೇಳ್ತೀವಿ, ಗೆಸ್ ಮಾಡ್ತೀವಿ. ಬಟ್ ಡಿಸ್ಅಡ್ವಾಂಟೇಜಸ್ ಏನಿದೆ ಇದರಿಂದ ನೋಡೋಣ. when 2 line segments of almost same length to be compared, then by mere observation we can't be certain. So
we can't be certain about the line segments of greater length. Therefore, their observation, that is mere observation, is not an proper method to compare lengths of line segments having slight difference between their lengths. Okay, disadvantages. ನಾವು ಅಬ್ಸರ್ವ್ ಮಾಡಿದ ತಕ್ಷಣ ಇದು ಇಷ್ಟೇ ಇದೆ ಅಂತ ಗೆಸ್ ಮಾಡ್ಬೋದು ಹೊರತಾಗಿ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾ ಎಕ್ಸಾಂಪಲ್ಸ್ ಈಗ ಇವೆರಡು ಲೈನ್ ಕೊಟ್ಟಾಗ ಯಾವುದು ದೊಡ್ಡದಿದೆ ಅಂತ ಕೇಳ್ತೀನಿ, ನಿಮ್ಗೆ ಹೇಳೋಕ್ಕೇನಾದರೂ ಸಾಧ್ಯ ಆಗುತ್ತಾ? ಬಟ್ ಅಬ್ಸರ್ವ್ ಮಾಡಿದಾಗ ಏನು ಅನಿಸುತ್ತೆ, ಎರಡೂ ಲೈನ್ ಸೇಮ್ ಇದೆ. ಬಟ್ ಮೆಜರ್ ಮಾಡಿದಾಗ ಗೊತ್ತಾಗುತ್ತೆ ಎರಡು ಲೈನ್ ಸೇಮ್ ಇದೆಯೋ ಅಥವಾ ಇಲ್ಲ ಅಂತ. ಓಕೆ, ಅಬ್ಸರ್ವ್ ಮಾಡಿದ ತಕ್ಷಣ ನಮ್ಗೆ ಏನಾಗಲ್ಲ, ಎರಡೂ ಲೈನ್ ಕಂಪ್ಯಾರಿಸನ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅಡ್ವಾಂಟೇಜಸ್ ಆಫ್ ರೂಲರ್ ಆ್ಯಂಡ್ ಡಿವೈಡರ್. ಅಡ್ವಾಂಟೇಜಸ್, ಸೊ ರೂಲರ್ ಆ್ಯಂಡ್ ಡಿವೈಡರ್ ಯೂಸ್ ಮಾಡಿದಾಗ ಏನೇನು ಅಡ್ವಾಂಟೇಜಸ್ ಇದೆ? ಇಟ್ ಈಸ್ ಬೆಟರ್ ಟು ಯೂಸ್ ಅ ಡಿವೈಡರ್ ದೆನ್ ಅ ರೂಲರ್. Divider is better to use divider than a ruler in order to measure the lengths of a line segment, because while using a ruler, that is positioning mistakes may happen due to inaccurate positioning of the eye. So advantages, now ಏನು ಅಡ್ವಾಂಟೇಜಸ್ ಹೇಳಿದ್ದಾರೆ? ಡಿವೈಡರ್ ಯೂಸ್ ಮಾಡೋಕ್ಕಿಂತ it is better to use divider than a ruler. ಸ್ಕೇಲ್ ಯೂಸ್ ಮಾಡೋಕ್ಕಿಂತ ರೂಲರ್ ಯೂಸ್ ಮಾಡಿದ್ರೆ ನಾವು ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ ಇರ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ದಿ ರೂಲರ್ ಆ್ಯಂಡ್ ಡಿವೈಡರ್. Okay students, this is all about our today's session. We will discuss next topic in the next video. Now until you have to take care of yourself. Thank you.